ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮಂಜುನಾಥ್ ಅಂತೇಳಿ, ಗಾಂಧೀಜಿ ಸಹಜ ಬೇಸಾಯ ಆಶ್ರಮ ತುಮಕೂರಿನಿಂದ. ಇದೇ ತಿಂಗಳು 29, 30 ನೆಕ್ಸ್ಟ್ ಮಂತ್ 1, 2, 4 ದಿನ ಒಂದು ಸತ್ಯಾಗ್ರಹವನ್ನು ಕರೆ ಕೊಟ್ಟಿದ್ದೀವಿ ನಾವು. ಕಾರಣ ಇಷ್ಟೇ, ಸುಪ್ರೀಂ ಕೋರ್ಟ್ ಒಂದು ಕಾಯ್ದೆಯನ್ನು ರಚನೆ ಮಾಡಲಿಕ್ಕೆ ಆರ್ಡರ್ ಪಾಸ್ ಮಾಡಿದೆ. ಅದು ಕುಲಾಂತರಿ ಕಾಯ್ದೆ ಅಂಥೇಳಿ. ಈ ಕಾಯ್ದೆ ಬಹಳಷ್ಟು ಜನವಿರೋಧಿ ಕಾಯ್ದೆ ಆಗ್ಬೋದು, ಎಕಲಾಜಿಕಲಿ ಭಾಳ ಡಿಟ್ರಿಮೆಂಟಲ್ ಅಂತ ನಾವು ಕರಿಬೋದು. ಕಾರಣ, ಈ ಕಾಯ್ದೆಯಿಂದ ರೈತರು ಹರ್ಬಿಸೈಡ್ಸ್ಗಳು, ನಾವು ಕಳೆನಾಶಕವನ್ನು ನಾವು ಒಂದು 350ರಿಂದ 400 ಪಟ್ಟು ಜಾಸ್ತಿ ಆಗ್ತದೆ ಅಂತ ವರದಿಗಳು ಹೇಳ್ತಾ ಇದ್ದಾವೆ. ಸೊ ಈಗಾಗಲೇ ಕ್ಯಾನ್ಸರು ಪ್ರತಿ 10 ಜನಕ್ಕೆ ಒಬ್ಬರಿಗೆ 3rd ಸ್ಟೇಜಲ್ಲಿದೆ ಅಂತ ಕೇಂದ್ರ ಸರ್ಕಾರದ ವರದಿಗಳೇ ಹೇಳುತ್ತದೆ. ಈ ನಿಟ್ಟಿನಲ್ಲಿ ಈ ಕಾಯ್ದೆಯನ್ನು ಜಾರಿ ಮಾಡಿದ್ರೆ, ಅಂದರೆ ಜೆನೆಟಿಕಲಿ ಮಾಡಿಫೈಡ್ ಹರ್ಬಿಸೈಡ್ ಟಾಲರೆನ್ಸ್ ಅಂತ ನಾವು ಕರಿತೀವಿ, ಕಳೆನಾಶಕ ನಿರೋಧಕ ಶಕ್ತಿಯನ್ನು ಜಾಸ್ತಿ ಹೊಂದಿರುವಂಥ ಒಂದು ಟೆಕ್ನಾಲಜಿ. ಹೀಗೆ ಕಳೆನಾಶಕವನ್ನು ಜಾಸ್ತಿ ಯೂಸ್ ಮಾಡೋ ಟೆಕ್ನಾಲಜಿ ಭಾಳಷ್ಟು USA ಆಗಿರ್ಬೋದು, ಅರ್ಜೆಂಟೀನಾ ಆಗಿರ್ಬೋದು, ಬ್ರೆಜಿಲ್ ಆಗಿರ್ಬೋದು, ಇದನ್ನು 20 ವರ್ಷದಿಂದನೇ ಆ ಕಾಯ್ದೆಯನ್ನು ಜಾರಿಗೊಳಿಸಿ ಇವಾಗ ಅವರು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ, ಯಾಕಪ್ಪ ಈ ಕಾಯ್ದೆಯನ್ನು ನಾವು ತಂದು ಅಂತ. ಈ ಒಂದು ಡೆಟ್ರಿಮೆಂಟಲ್ ಪಾಲಿಸಿಯನ್ನು ಬಾಯ್ಕಾಟ್ ಮಾಡ್ತಾ ನಾವು 4 ದಿನ ಸತ್ಯಾಗ್ರಹಕ್ಕೆ ಕರೆ ಕೊಟ್ಟಿದ್ದೀವಿ. ಇದಕ್ಕೆ ಮೊದಲನೇ ದಿನ ನಮ್ಮ ತುಮಕೂರಿನ ಮಠ, ಸಿದ್ಧಗಂಗೆ ಮಠ ಇನಾಗ್ರೇಟ್ ಮಾಡ್ತಾಯಿದೆ. ಅಗ್ರಿಕಲ್ಚರ್ ಮಿನಿಸ್ಟರ್ಸ್ ಕೂಡ ಬರ್ತಾ ಇದ್ದಾರೆ. ಭಾಳಷ್ಟು MLA MLC ಸೆನ್ಸಿಬಲ್ ಇರೋರು ಎಲ್ಲ ಬರ್ತಾ ಇದ್ದಾರೆ. ಒಂದು 4,500ರಿಂದ 6,000 ಜನವರೆಗೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ರೈತ ಸಂಘದ ಬಣಗಳು ಕೂಡ ಬರ್ತಾ ಇದ್ದಾವೆ. ನಮ್ಮ ಸ್ಟೇಟಿಂದ ಈ GM ಫುಡ್ ಪಾಲಿಸಿಯನ್ನು ಬಾಯ್ಕಾಟ್ ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರಕ್ಕೂ ಒತ್ತಡ ತರ್ತಾ ಇದ್ದೀವಿ, ಈ ಪಾಲಿಸಿಯನ್ನು ತಡೀರಿ ಅಂತೇಳಿ. ಸೊ ಹೀಗಾಗಿ ಈ ಸತ್ಯಾಗ್ರಹಕ್ಕೆ ಕರೆ ಕೊಟ್ಟಿರೋ ಸತ್ಯಾಗ್ರಹವನ್ನು ಎಲ್ಲರೂ ಸಪೋರ್ಟ್ ಮಾಡಬೇಕಂತ ಈ ವಿನಂತಿ ನಾನು ಕೇಳಿ. 29ನೇ ತಾರೀಕು, 30ನೇ ತಾರೀಕು ಇದೇ ತಿಂಗಳು, ಬರೋ ತಿಂಗಳು 1, 2, 4 ದಿನದ ಸತ್ಯಾಗ್ರಹದ ಪ್ರೋಗ್ರಾಮ್ ಇದೆ. ಇದಕ್ಕೆ ಅಗ್ರಿಕಲ್ಚರ್ ಮಿನಿಸ್ಟರ್ ಬರ್ತಾ ಇದ್ದಾರೆ, ಸಿದ್ಧಗಂಗೆ ಮಠ ಬರ್ತಾ ಇದ್ದಾವೆ, MLAಗಳು MLCsಗಳೆಲ್ಲ ಬರ್ತಾ ಇದ್ದಾರೆ, ರೈತ ಸಂಘಗಳು ಎಲ್ಲ ಬಣಗಳು ಬರ್ತಾ ಇದ್ದಾರೆ. 4,500ರಿಂದ 6,000 ಜನಗಳು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಕೊನೆಯ ದಿನ ವಂದನಾ ಶಿವ ಅವರು ಕೂಡ ಪಾರ್ಟಿಸಿಪೇಟ್ ಮಾಡಿ ಒಂದು ಕನ್ಸಲ್ಟೇಷನ್ ರಿಪೋರ್ಟ್ನ ಸಿದ್ದರಾಮಯ್ಯ ಅವರಿಗೆ ಸಬ್ಮಿಟ್ ಮಾಡ್ತಾ ಇದ್ದೀವಿ. ಡಿಮ್ಯಾಂಡ್ಸ್ ಕೂಡ ರೈಸ್ ಮಾಡ್ತಾ ಇದ್ದೀವಿ. ಡಿಮ್ಯಾಂಡ್ಸ್ ಮೀಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಎಲ್ಲ ರೈತ ಸಂಘಗಳು ಹೇಳ್ತಾ ಇದ್ದಾವೆ, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ನಾವು ಈ ಒಂದು ಕಾರ್ಯವನ್ನು ಎಲ್ಲ ಜನಗಳಿಗೆ ತಿಳಿಸ್ತಾ ಹೋಗ್ತಾ ಇದ್ದೀವಿ. ಮತ್ತು ಸಾಕಷ್ಟು ಜನ ಪಾದಯಾತ್ರೆಗಳು ತೊಗೊಳ್ತಾ ಇದ್ದೀವಿ. ರಾಮನಗರ ಆಗಿರ್ಬೋದು, ನಮ್ಮ ಚಾಮರಾಜನಗರ, ಮೈಸೂರು ಎಲ್ಲ ಕಡೆಯಿಂದ ನಾವು ಪಾದಯಾತ್ರೆಗಳನ್ನ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಎಲ್ಲ ಕಡೆಯಿಂದ ಪಾದಯಾತ್ರೆ ಬಂದು ಸಿದ್ದರಾಮಯ್ಯ ಅವರಿಗೆ ಪ್ರೆಷರ್ ತರಬೇಕಂತ ಹೇಳಿ ಒಂದು ಪ್ಲ್ಯಾನ್ ನಡೀತಾ ಇದ್ದಾರೆ ಎಲ್ಲ ರೈತ ಸಂಘದ ಬಣ. ಈ ಸತ್ಯಾಗ್ರಹದಲ್ಲಿ ನಾಡಿನ ಜನತೆ ಒಂದು ಪಾಲ್ಗೊಳ್ಬೇಕಾಗತ್ತೆ. ಇದರ ಅರಿವನ್ನು ಮೊದಲು, ಇದರ ನಾಲೆಡ್ಜನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಈ ಹುನ್ನಾರಗಳನ್ನ, ಮಲ್ಟಿನ್ಯಾಷನಲ್ ಕಂಪ್ನಿ ಹುನ್ನಾರಗಳು ಬರೀ ಮನುಷ್ಯನ ಮೇಲೆಲ್ಲ, ಎಕಾಲಜಿ ಮೇಲೆ ಏನು ದುಷ್ಪರಿಣಾಮ ಬೀಳ್ತದೆ, ಸುದೀರ್ಘವಾಗಿ 5-10 ವರ್ಷ ಆದಮೇಲೆ ಕಂಪ್ಲೀಟ್ ಫುಡ್ ಪಾಲಿಸಿಯನ್ನು ನಾವು ಉಣ್ಣೋ ಅನ್ನಗಳನ್ನ ಕಂಪ್ಲೀಟಾಗಿ ಬಿಲ್ಗೇಟ್ಸ್ ಕಂಟ್ರೋಲ್ ಮಾಡೋ ಒಂದು ಲೆಕ್ಕಾಚಾರಕ್ಕೆ ಹೋಗುತ್ತೆ. ಈ ಒಂದು ನಾಡಿನ ಜನತೆ ಈ ಇನ್ಸೈಟ್ಫುಲ್ ಸಬ್ಜೆಕ್ಟನ್ನು ಅರ್ಥ ಮಾಡ್ಕೋಬೇಕಂತ ಈ ಒಂದು ಟೈಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ನಾನು ಹೇಗೆ ಇದು ನಮ್ಮ ಇಕಾಲಜಿಗೆ ಅಂತಂದರೆ ಪರಿಸರಕ್ಕೆ ಇದು ಹಾಳಾಗುತ್ತೆ, ಪರಿಸರ ನಾಶ ಆಗುವಂಥ ಒಂದು ಈ ಸಮಯ ಬಂದಿದೆ ಈ ಜೆನೆಟಿಕಲಿ ಮಾಡಿಫೈಡ್ ಫುಡ್ ಮಾಡೋದ್ರಿಂದ ಅಂತ ನಾನು ಹೇಳಬೇಕಂತ ಇಷ್ಟಪಡ್ತೀನಿ. ಒಂದು, ಸಾಂಪ್ರದಾಯಿಕವಾಗಿ ಲಕ್ಷಾಂತರ ಜನ ನಮ್ಮ ರೈತರು ಏನು ಬೆಳೆ ಬೆಳೀತಾ ಇದ್ದರು ನಮ್ಮ ದೇಶದಲ್ಲಿ, ಅನೇಕ ರೀತಿಯ ಆವಾಸಗಳು, ಪರಿಸರದ ಆವಾಸಗಳು ನಮ್ಮಲ್ಲಿದೆ. ಮಲೆನಾಡು ಅಥವಾ ಪಶ್ಚಿಮ ಘಟ್ಟ, ಬಯಲು ಸೀಮೆ, ಡೆಸರ್ಟು, ಹಿಮಾಲಯ, ಹೀಗೆ ಬಹಳಷ್ಟು ಪ್ರದೇಶಗಳು ನಮ್ಮ ದೇಶದಲ್ಲಿ ಅದೇ ಆದಂತಹ ವೈಯಕ್ತಿಕವಾದಂಥ ತಮ್ಮ ನೆಲದಲ್ಲಿ ಬೆಳೆದಂಥ ಈ ಏನು ತರಕಾರಿ ಇದೆ ಅಥವಾ ಬೆಳೆಗಳಿದ್ದಾವೆ, ಅದಕ್ಕಿರುವಂತಹ ಒಂದು ಸಾತ್ವಿಕವಾದಂತಹ ನೆಲೆ ಏನಿದೆ ಅದು ನಾಳೆ ಉಳಿಯಲ್ಲ. ಈ ಫಾರ್ ಇನ್ಸ್ಟೆನ್ಸ್ ನಮ್ಮ ಬದನೆಕಾಯಲ್ಲಿ 100-120 ವೆರೈಟಿಗಳ ಬದನೆಕಾಯಿ ನಮಗಲ್ಲಿ ಸಿಗುತ್ತದೆ. ಈ ಒಂದು ಸರ್ತೆ ನಮ್ಮ ಕುಲಾಂತರ ತಳಿ ಬಂದುಬಿಟ್ರೆ ಅವೆಲ್ಲನೂ ನಾಶ ಆಗಿ ಹೋಗ್ತವೆ. ಅದಷ್ಟೇ ಅಲ್ಲದೆ ನಮ್ಮ ಕುಲಾಂತರಿ ಬೆಳೆಸಬೇಕು ಅಂತಂದರೆ ಅದಕ್ಕೆ ಭಾಳಷ್ಟು ನೀರು ಬೇಕು, ಭಾಳ ಗೊಬ್ಬರ ಬೇಕು. ಅದಕ್ಕೆ ನಮ್ಮನ್ನು ಈಗ ಪಶ್ಚಿಮ ಘಟ್ಟದಂತಹ ಅನೇಕ ಅರಣ್ಯಗಳನ್ನು ಕಡಿದು ಅಲ್ಲಿ ಡ್ಯಾಮ್ಗಳನ್ನು ಕಟ್ತಿದ್ದಾರೆ. ಈಗ ಡ್ಯಾಮ್ಗಳನ್ನು ಕಟ್ಟಿ ಅಲ್ಲಿ ಇರುವಂತಹ ಹಳ್ಳಿಗಳಿಗೆ ಸಿಗುವಂತಹ ನೀರು ಸಿಗ್ತಾ ಇಲ್ಲ. ಈ ಅನೇಕ ರೀತಿಯಿಂದ ನಮ್ಮ ರೈತ ಚಳುವಳಿ, ರೈತ ಸಮುದಾಯವರು ಇದನ್ನು ಅಳವಡಿಸಿದರೆ ಅವರಿಗೆ ಬಹಳಷ್ಟು ತೊಂದರೆ ಆಗುತ್ತೆ. ಇವಷ್ಟೇ ಅಲ್ಲ, ಸುಸ್ಥಿರವಾಗಿ. ಮತ್ತು ಇನ್ನೊಂದು, ನಮ್ಮ ಹವಾಮಾನ ಬದಲಾವಣೆ ಆಗುವಂತಹ ಒಂದು ಪರಿಸ್ಥಿತಿಯಲ್ಲಿ ಈ ಜೆನೆಟಿಕಲಿ ಮಾಡಿಫೈಡ್ ಆಹಾರಕ್ಕೆ, ಅಂದರೆ ಅದು ಬೆಳೆಯೋದಕ್ಕೆ ಅದನ್ನು ಹೊಂದಿಕೊಂಡು ಹೋಗೋದು ಕಷ್ಟ. ಆದರೆ ಸಾಂಪ್ರದಾಯಿಕವಾಗಿ ನಾವು ಬೆಳೆ ಏನು ಬೆಳೀತಾ ಇದ್ವಿ, ಅದು ಯಾವಾಗಾದರೂ ಹೆಚ್ಚು ಬಿಸಿಲು ಬಂತು, ಮಳೆ ಕಡಿಮೆ ಆಯಿತು, ಮಳೆ ಹೆಚ್ಚಾಯಿತು, ಅದರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಬರುವಂತಹ ಒಂದು ಪದ್ಧತಿ ಸುಮಾರು 1000 ವರ್ಷಗಳಿಂದ ಬಂದಿದೆ ನಮ್ಮ ದೇಶದಲ್ಲಿ. ಆದ್ದರಿಂದ ನಮ್ಮಲ್ಲಿ ಸಿಗೋ ಅನೇಕ ರೀತಿಯ, ಈಗ ಫಾರ್ ಇನ್ಸ್ಟೆನ್ಸ್ ಧಾರವಾಡನಲ್ಲಿ ನಮ್ಮಲ್ಲಿ 900 ಪ್ಯಾರಲ್ ಹಣ್ಣಾಗಲಿ
ಅಥವಾ ನಮ್ಮಲ್ಲಿ ಸಿಗುವಂಥ ಬದನೆಕಾಯಿ ಆಗಲಿ, ಬಿಜಾಪುರದಲ್ಲಿ ಬೆಳೆಯುವಂಥ ಜೋಳ ಆಗಲಿ, ಧಾರವಾಡದಲ್ಲಿ ಬೆಳೆಯುವಂಥ ಜೋಳ ಆಗಲಿ, ಇವೆಲ್ಲವೂ ಬೇರೆ ಬೇರೆ ಅದಕ್ಕೆ ಟೇಸ್ಟ್ ಇದೆ. ಇದು ಬಂದುಬಿಟ್ರೆ ಇದಕ್ಕೆ ಟೇಸ್ಟು ಗೀಸ್ಟು ಅಂತ ಏನೂ ಇರಲ್ಲ. ಆಮೇಲೆ ನಮ್ಮ ಡಿಸೀಸಸ್ ಬಗ್ಗೆನೂ ಕೂಡ ಇವರು ಹೇಳಿದರು. ನಾಳೆ ಅನೇಕ ರೀತಿಯ ಈ ರೋಗ ರುಜಿನಗಳು ಈ ನಮ್ಮ ಆಹಾರ ಊಟ ಮಾಡೋದ್ರಿಂದ ಬರುವಂಥ ಸಾಧ್ಯತೆ ಇವೆ. ಅದಕ್ಕೆ ಮತ್ತೆ ನಾವು ಆ್ಯಂಟಿಬಯೋಟಿಕ್ಸ್ಗೆ ಹೋಗಬೇಕು. ಈಗಾಗಲೇ ಆ್ಯಂಟಿಬಯೋಟಿಕ್ಸು ಬ್ಯಾಕ್ಟೀರಿಯಾ ಹೆಚ್ಚಾಗಿ ಅವು ಸ್ವಲ್ಪ ನಿರ್ಬಲ ಆಗಿಬಿಟ್ಟಿದ್ದಾವೆ. ಈ ರೀತಿ ನಾವು ಮಾಡಿದರೆ ಬಹುಶಃ ಇದು ಪರಿಸರಕ್ಕೆ ಒಳ್ಳೆಯದಲ್ಲೇ ಅಲ್ಲ. ಯಾಕಂದರೆ ನಾನು ಖಂಡಿತವಾಗಿ ಪಶ್ಚಿಮ ಘಟ್ಟಗಳಲ್ಲಿ ಹಾಳಾದಂತಹ ಅನೇಕ ಪ್ರದೇಶಗಳನ್ನು ನೋಡಿದ್ದೇವೆ. 250 ಲಕ್ಷ ಜನ ಇವತ್ತು ನಮ್ಮ ಈ ದಕ್ಷಿಣ ಭಾರತದ ಪರಿಸರದ ಮೇಲೆ, ಪಶ್ಚಿಮ ಘಟ್ಟದ ಮೇಲೆ ಅವಲಂಬಿಸಿದ್ದಾರೆ. ಅಲ್ಲಿ ಸಿಗುವಂಥ ಸುಮಾರು 65 ನದಿಗಳು, ಅದರಿಂದ ಹುಟ್ಟಿದಂಥ ಝರಿಗಳು, ಅದರಿಂದ ಹುಟ್ಟಿದಂಥ ಅನೇಕ ರೀತಿಯ ಊಟ ಉಡುಗೆ ಇವೆಲ್ಲವೂ ನಾಶ ಆಗಿ ಹೋಗುವಂಥ ಒಂದು ಸಮಯ ಬರುತ್ತೆ. ಅದಾಗಬಾರ್ದು. ನಮ್ಮ ದೇಶಕ್ಕೆ ಭಾಳ ಸಾವಿರಾರು ವರ್ಷದಿಂದ ಇದಕ್ಕಿರುವಂಥ ಜೀವ ವೈವಿಧ್ಯ, ಕಲ್ಚರಲ್ ಡೈವರ್ಸಿಟಿ ಇವೆಲ್ಲವೂ ನಾಶ ಆಗಿ ಹೋಗಿ ನಮ್ಮ ದೇಶದಲ್ಲಿ ಸಾಧ್ಯ ಇಲ್ಲ. ಯಾಕಂದ್ರೆ 140 ಕೋಟಿ ಜನ ಇದ್ದಾರೆ. ಅವರು ತಮ್ಮ ಕುಶಲತೆಯಲ್ಲಿ, ಮಣ್ಣಿನ ಕುಶಲತೆಯಲ್ಲಿ ಸಿಗುವಂತಹ ಅನೇಕ ಪದಾರ್ಥಗಳನ್ನು ಬೆಳೆದು ಅಲ್ಲೇ ಸಿಕ್ಕದ್ದು ಏನು ಮಳೆ ಸಿಗುತ್ತದೆ, ಏನು ಮಣ್ಣಿರ್ತಾರೆ, ಏನು ಅವ್ರಿಗೆ ನ್ಯೂಟ್ರಿಯೆಂಟ್ ಸಿಗುತ್ತೆ, ಅದರ ಮೇಲೆ ಬೆಳೆಯುವಂಥ ಅನೇಕ ರೀತಿಯ ಬೆಳೆಗಳನ್ನು ಬೆಳೆದು ಆರಾಮಾಗಿದ್ದಾರೆ. ಇದೆಲ್ಲ ನಾಶ ಮಾಡಿದರೆ ನಮಗೆ ಇನ್ನೂ ಹೆಚ್ಚು ದುಡ್ಡು ಬೇಕು. ಆ ದುಡ್ಡಿನ ಬೆನ್ನು ಹತ್ತಿ ಈ ಜಿ ಎಮ್ ಮಾಡೋದು ಬೇಡ ಅಂತ ನನಗನ್ನಿಸ್ತಾ ಇದೆ. ಇಲ್ಲ, ಪರಿಸರಕ್ಕೆ ಸಂಬಂಧಪಟ್ಟದ್ದೇ ಇದು. ಪ್ರತಿಯೊಂದು ಬರೋದು ಪರಿಸರಗೆ. ಈಗ ನಾವು ಇವತ್ತು ನಮ್ಮ ಬಟ್ಟೆ ಆಗಲಿ, ನಮ್ಮ ಕಾರ್ಗಳಾಗಲಿ, ನಮ್ಮ ಬಿಲ್ಡಿಂಗ್ಗಳಾಗಲಿ, ಸಿಮೆಂಟು, ಸ್ಟೀಲು, ಊಟ ಎಲ್ಲ ಬರೋದು ನಮ್ಮ ಪರಿಸರದ ಸಂಪನ್ಮೂಲಗಳಿಂದಲೇ. ಸೊ ಇದು ಕೂಡ ಅಷ್ಟೇ ತಾನೇ. ಪರಿಸರ ನಾವು ಹಾಳು ಮಾಡಿ ಹೇಗೆ ಬದುಕಲಿಕ್ಕಾಗತ್ತೆ? ಇದನ್ನು ವಿಚಾರ ಮಾಡಬೇಕು. ಇದು ರೈತರಿಗೆ ನಾವು ಭಾಳ ಸೂಕ್ಷ್ಮವಾಗಿ ತಿಳಿಸುವಂಥ ಕೆಲಸವನ್ನು ಮಾಡಬೇಕು ಅಂತಿದ್ದೇವೆ. ಅನೇಕ ರೈತರಿಗೆ ಗೊತ್ತಿದೆ ಇದು, ಇಲ್ಲಂತಲ್ಲ. ಆದರೆ ಎಷ್ಟೋ ಜನ ರೈತರು ಪಾಪ, ಸಣ್ಣ ಪುಟ್ಟ ರೈತರು ಏನಿದ್ದಾರೆ, ನಮ್ಮಲ್ಲಿ ಫ್ರ್ಯಾಗ್ಮೆಂಟೆಡ್ ಲ್ಯಾಂಡ್ ಹೋಲ್ಡಿಂಗ್ ಸಿಸ್ಟಮ್ ಇದೆ ಈ ದೇಶದಲ್ಲಿ. ಅಂಥವ್ರಿಗೆ ಪಾಪ ಇದು ಗೊತ್ತಾಗೋದಲ್ಲ. ಅವ್ರು ಏನೋ ಚೆನ್ನಾಗಿ ನಾಳೆ ಹೆಚ್ಚು ರೆವೆನ್ಯೂ ಬರ್ತಾರೆ, ಹೆಚ್ಚು ಬೆಳೆ ಬೆಳೀತಾರೆ ಅಂತ ಈ ರೀತಿ ಅವ್ರಿಗೆ ಈ ವಿಧಾನಗಳನ್ನು ಅವರು ಬಳಸಿ ಅದರ ಬೆನ್ನು ಹತ್ತಿದರೆ ಖಂಡಿತವಾಗಿ ಇದು ಹಾಳಾಗ್ತದೆ. ಆದ್ದರಿಂದ ನಾನು ಕೂಡ ನಮ್ಮ ಏನು ಮಂಜುನಾಥ್ ಅವರು ಇದು ಹೇಳಿದರು, ಪರಿಸರಕ್ಕೆ ಇಕಾಲಜಿಗೆ ಹೇಗೆ ಹಾಳಾಗ್ತದೆ ಅಂತ, ಅದ್ರ ಬಗ್ಗೆ ನಾವು ಕೂಡ ಇದನ್ನು ಅವ್ರ ಜೊತೆಗೆ ಸೇರಿಕೊಂಡು ನಾವು ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೇವೆ. ಇದು ಸ್ಟೂಡೆಂಟ್ಸಿಗಾಗಲಿ, ರೈತರಿಗಾಗಲಿ, ಅಥವಾ ಜನಸಾಮಾನ್ಯರಿಗಾಗಲಿ ಎಲ್ಲರಿಗೂ ಗೊತ್ತಾಗಬೇಕು. ಯಾಕಂದ್ರೆ ನಮಗೆಲ್ಲರಿಗೂ ಊಟ ಬೇಕಲ್ಲ. ಬರೀ ಒಂದು BT ಕಾಟನ್ ಅಷ್ಟೇ ಅಲ್ಲ. ಅಥವಾ ಈಗ ಇದು ಏನದು ನಿಮ್ಮ ಸಾಸಿವೆ, ಮಸ್ಟರ್ಡ್ ಆಯಿಲು ಅದು ಎಲ್ಲೆಲ್ಲಿ ಬರಬೇಕು ಇದ್ರೆ ಹೀಗೆ ಅನೇಕ ರೀತಿಯಿಂದ ನಾವು ಹೇಳೋದು. ಸೊ ಈ ರೀತಿಯಿಂದ ನಮಗೆ ಈಗ ಈ ದೇಶಕ್ಕೆ ಸಾವಿರಾರು ವರ್ಷದಿಂದ ಎಷ್ಟೋ ಜನ ಈ ದೇಶವನ್ನು ನೋಡಲಿಕ್ಕೆ ಬರ್ತಿದ್ರು. ಅಷ್ಟೊಂದು ಪ್ರದೇಶದಲ್ಲಿ ಬೇರೆ ಬೇರೆ ಊಟ ಸಿಗೋದು, ಬೇರೆ ಬೇರೆ ನಮ್ಮ ಸಂಸ್ಕೃತಿ, ಬೇರೆ ಬೇರೆ ಮಣ್ಣು, ಬೇರೆ ಬೇರೆ ಹೂವು, ಬೇರೆ ಬೇರೆ ತರಕಾರಿ, ಬೇರೆ ಬೇರೆ ಇವೆಲ್ಲವೂ ಹೇಗಾಗಿದೆ, ಈ ಪರಿಸರ ಇದ್ದದ್ರಿಂದ ನಾವು ಒಂದು ವೈವಿಧ್ಯತೆ ಉಳಿಸ್ಲಿಕ್ಕೆ ಸಾಧ್ಯ ಆಯಿತು. ಈ ವೈವಿಧ್ಯತೆ ಉಳಿದ್ರೆ ನಾವು ಅನೇಕ ರೀತಿಯಿಂದ ನಾವು ಬಳಲಿಕ್ಕೆ ಸಾಧ್ಯ. ಆ ದೃಷ್ಟಿಯಿಂದ ನಾನು ಇದರ ಬಗ್ಗೆ ಇಂಟ್ರೆಸ್ಟ್ ಇದೆ ನನಗೆ.